ಸ್ಪೋಕ್ ಪರ್ಸನ್ ಜನತಾ ಪರಿವಾರ ಕಡೆಯಿಂದ. ಇವತ್ತು ನಾವು ಒಂದು DC ಆಫೀಸಲ್ಲಿ ಒಂದು ಹೋರಾಟ ಪ್ರದರ್ಶನ ಮಾಡ್ತಾ ಇದ್ದೀವಿ. ಈ ಹೋರಾಟ ಇದಕ್ಕೋಸ್ಕರ ಅಲ್ಲಿ ನಮ್ದು ಗುಲ್ಬರ್ಗಾದಾಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸಿಸ್ಟಮ್ ಏನಿದೆ ಅಂದ್ರೆ, ಇಲ್ಲಿ ಎಲ್ಲಾ ಸ್ಕೂಲ್ಸ್ ಎಲ್ಲಾ ಕಾಲೇಜಸ್ ಟೂ ಮಚ್ ಫೀಸ್ ಮತ್ತು ಡೊನೇಷನ್ಸ್ ತೋತಾ ಇದ್ದಾರೆ. ಅದರ ವಿರುದ್ಧ ನಾವು ಒಂದು ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಈಗ ನೀವು ಗುಲ್ಬರ್ಗ ಇಡೀ ಕರ್ನಾಟಕ ಸ್ಟೇಟ್ ದಾಗ ನೋಡಿದ್ರೆ ನಮ್ದು ಎಜುಕೇಶನ್ ಲೆವೆಲ್ ಏನಾಗಿದೆ, ಈ ಸಲ SSLC ರಿಸಲ್ಟ್ 42%. ಗುಲ್ಬರ್ಗ ರಿಸಲ್ಟ್ ಏನ್ ಬಂದಿದೆ ಅದು 42%. ಅದು ಲೋಯೆಸ್ಟ್ ಇನ್ ದ ಎಂಟೈರ್ ಸ್ಟೇಟ್. ಅದು ನೋಡ್ರಿ, ಅದು ಬಿಟ್ಟು ಮತ್ತು ನಮ್ಮ ಎಕನಾಮಿಕ್ ಸ್ಟೇಟಸ್ ನೋಡ್ರಿ, ಎಂಟೈರ್ ಕರ್ನಾಟಕದಲ್ಲಿ ಎಕನಾಮಿದಾಗ ಗುಲ್ಬರ್ಗ ಇಸ್ ದ ಲೀಸ್ಟ್. ಅದನ್ನು ಕೂಡ ಇಂತಹ ಪರಿಸ್ಥಿತಿ ಯಾಕಂದ್ರೆ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಕಡೆಯಿಂದ ಒಂದು ಯಾವ್ದು ಪರಿಹಾರ ಸಿಗ್ತಾ ಇಲ್ಲ. ನಮ್ದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಸ್ಕೂಲ್ಸಿಗೆ ಒಂದು ವಿಸಿಟ್ಸ್ ಮಾಡ್ತಾ ಇಲ್ಲ, ರೇಡ್ಸ್ ಮಾಡ್ತಾ ಇಲ್ಲ. ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ಏನ್ ಕೊಡ್ತಾ ಇದ್ದಾರೆ, ಅಲ್ಲಿ ಟೀಚರ್ಸ್ ಅವರು ಯಾವ ಬೇಸಿಸ್ ಮೇಲೆ ಕ್ವಾಲಿಫೈ ಆಗಿದ್ದಾರೆ, ಅಲ್ಲಿ ಸ್ಟೂಡೆಂಟ್ಸ್ ಅವರಿಗೆ ಏನ್ ಪ್ರಾಬ್ಲಮ್ಸ್ ಇದೆ ಅದು ಎಂತ ಏನಿಂದ ನೋಡೋದಿಲ್ಲ ಸರ್. ಸ್ಕೂಲ್ಸ್ ಅಲ್ಲಿ ಫೀಸ್ ಕಟ್ಟಿಲ್ಲ ಅಂದ್ರೆ ಅವರು FA1 FA2 ಸೆಮಿಸ್ಟರ್ 1 ಸೆಮಿಸ್ಟರ್ 2 ಆವಾಗ ಮೆಸೇಜಸ್ ಬರುತ್ತೆ ಪೇರೆಂಟ್ಸ್ ಅವರಿಗೆ, ಫೀಸ್ ಕಟ್ರಿ ಇಲ್ಲಾಂದ್ರೆ ನಿಮ್ಗೆ ಎಕ್ಸಾಮ್ ಹಾಲ್ ಟಿಕೆಟ್ ಕೊಡಲ್ಲ ಅಂತ ಅಷ್ಟೇ ಸರ್. ಮತ್ತ ಫೈನಲ್ ಎಕ್ಸಾಮಿನೇಷನ್ ಆದ್ಮೇಲೆ ಸ್ಕೂಲ್ಸ್ ಅಲ್ಲಿ ರಿಸಲ್ಟ್ಸ್ ಕೊಡೋ ಟೈಮಿಗೆ ಫೀಸ್ ಕಟ್ಟಿಲ್ಲ ಅಂದ್ರೆ ರಿಸಲ್ಟ್ಸ್ ಕೊಡಲ್ಲ. ಇಂತಹ ಒಂದು ಸ್ಕೂಲ್ಸ್ ಅವರು ಕಂಡೀಷನ್ಸ್ ಅನ್ನು ಹಚ್ತಾ ಇದ್ದಾರೆ. ಅದರ ಕಡೆಯಿಂದ ಎಲ್ಲಾ ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಅವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇದರ ವಿರುದ್ಧ ನಾವು ಒಂದು ಅರ್ಜಿಯನ್ನು ಕೊಡ್ತಾ ಇದೀವಿ ತಮ್ಮ ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ಸ್ ಅವರಿಗೆ, ಎಲ್ಲ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಅವರಿಗೆ. ಇಂತಹ ಡೊನೇಷನ್ಸ್ ಮತ್ತು ಹೈ ಫೀ ಸ್ಟ್ರಕ್ಚರ್ಸ್ ಅನ್ನು ಅವರು ರಿಡ್ಯೂಸ್ ಮಾಡಬೇಕು. ಮತ್ತು RT ರೈಟ್ ಟು ಎಜುಕೇಶನ್ ಪ್ರಕಾರ ಎಲ್ಲ 6 to 14 years ಸ್ಟೂಡೆಂಟ್ಸ್ ಅವರಿಗೆ ಒಂದು ಫ್ರೀ ಎಜುಕೇಶನ್ ಸಿಗ್ಲೇಬೇಕು. ಇದು ಒಂದು ನಮ್ದು ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ, ಫಂಡಮೆಂಟಲ್ ರೈಟ್ ಇದೆ. ಅದರ ಪ್ರಕಾರ ಆಕ್ಟ್ ಮಾಡಬೇಕು ಅಂತ ನಮ್ದು ವಿನಂತಿ ಇದೆ ಸರ್. ನನ್ನ ಹೆಸರು ಖಾಲಿದ್ ಅಬ್ರಾರ್, ಜನತಾ ಪರಿವಾರ.